ಬೇವಿನ ಎಲೆಯಿಂದ ದೇಹದ ಯಾವ ಭಾಗಕ್ಕೆ ಉಪಯೋಗವಿದೆ? ಚರ್ಮ, ಕಣ್ಣು, ಕಾಲು, ತಲೆ. ಸರಿಯಾದ ಉತ್ತರ ಚರ್ಮ. ವೀಕ್ಷಕರೇ, ಬೇವಿನ ಔಷಧಿಯಿಂದ ಚರ್ಮದ ಅಲರ್ಜಿಯನ್ನ ಸುಲಭವಾಗಿ ಗುಣಪಡಿಸಬಹುದು. ಯಾವ ಸಮಸ್ಯೆ ಇರುವವರು ಎಳನೀರು ಕುಡಿದರೆ ಒಳ್ಳೆಯದು? ಅಸ್ತಮಾ, IBP, ಗ್ಯಾಸ್ಟ್ರಿಕ್, ಶುಗರ್. ಸರಿಯಾದ ಉತ್ತರ IBP. ಬಿಳಿ ರಕ್ತ ಕಣ ಹೆಚ್ಚಾಗಲು ಯಾವ ಹಣ್ಣು ತಿನ್ನಬೇಕು? ಸಪೋಟ, ಕಿತ್ತಳೆ ಹಣ್ಣು, ಕಿವಿ ಹಣ್ಣು, ಸೇಬು ಹಣ್ಣು. ಸರಿಯಾದ ಉತ್ತರ ಕಿವಿ ಹಣ್ಣು. ಕನಸಿನಲ್ಲಿ ಪೊಲೀಸರು ಕಾಣಿಸಿಕೊಂಡರೆ ಏನು ಅರ್ಥ? ಹಣ ಬರುತ್ತದೆ, ಸಾವು, ವಾಮಾಚಾರ, ಅಪಘಾತ. ಸರಿಯಾದ ಉತ್ತರ ವಾಮಾಚಾರ. ವೀಕ್ಷಕರೇ, ಯಾರೇ ಆಗಲಿ ನಿದ್ರೆಗೆ ಜಾರಿದಾಗ ಕನಸು ಕಾಣುವುದು ಸಹಜ. ಕನಸಿನಲ್ಲಿ ಕೆಲವೊಮ್ಮೆ ಬೆಟ್ಟಗಳು, ನದಿಗಳು, ಕಾಡುಗಳು, ವಸ್ತುಗಳು ಕಾಣಿಸಿಕೊಳ್ಳುತ್ತವೆ. ಅದೇ ರೀತಿ ಹಾವು, ಹುಲಿ, ಸಿಂಹ ಮತ್ತು ಆನೆಗಳು ಕಾಣಿಸಿಕೊಳ್ಳುತ್ತವೆ. ಇದರೊಂದಿಗೆ ಕೆಲ ಜನರು ಸಹ ನಮ್ಮ ಕನಸಿನಲ್ಲಿ ಬರುತ್ತಾರೆ. ಬೆಳಿಗ್ಗೆ ಎದ್ದಾಗ ನಾವು ನಮ್ಮ ಕನಸನ್ನ ಇತರರೊಂದಿಗೆ ಶೇರ್ ಮಾಡ್ಕೊಳ್ತೀವಿ. ಕನಸಿನಲ್ಲಿ ಏನೇ ಕಂಡರೂ ಅದರ ಹಿಂದೆ ಒಂದು ಸೂಚನೆ ಇರುತ್ತೆ ಅಂತ ದೊಡ್ಡವರು ಹೇಳೋದನ್ನ ನೀವು ಕೇಳಿರುತ್ತೀರಿ. ಅದೇ ರೀತಿ ಪೊಲೀಸರು ಕನಸಿನಲ್ಲಿ ಕಂಡರೆ ಅಲ್ಲೊಂದು ಸೂಚನೆ ಇದೆ. ಅದೇನೆಂದ್ರೆ, ಪೊಲೀಸರು ನಿಮ್ಮ ಕನಸಿನಲ್ಲಿ ಬಂದರೆ ವಾಮಾಚಾರ ನಡೆದಿದೆ ಎಂದರ್ಥ. ಇದರಿಂದ ಸಾಕಷ್ಟು ಕಷ್ಟಗಳನ್ನ ಎದುರಿಸಬೇಕಾಗುತ್ತದೆ. ಪೊಲೀಸರು ಮಾತ್ರವಲ್ಲ, ಡಾಕ್ಟರ್ ಕಾಣಿಸಿಕೊಂಡ್ರೂ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗ ಆಗಿದೆ ಎಂಬುದನ್ನು ಸೂಚಿಸುತ್ತದೆ. ಹಸಿರು ಕ್ರಾಂತಿ ಯಾವ ಬೆಳೆಯಿಂದ ಪ್ರಾರಂಭವಾಯಿತು? ರಾಗಿ, ಗೋಧಿ, ಭತ್ತ, ಹತ್ತಿ. ಸರಿಯಾದ ಉತ್ತರ ಗೋಧಿ. ಮರುಭೂಮಿಯಲ್ಲಿ ಯಾವ ಸಸ್ಯ ಬೆಳೆಯುತ್ತದೆ? ತಾಳೆ ಮರ, ತೆಂಗಿನ ಮರ, ಅಡಿಕೆ ಮರ, ಕಳ್ಳಿ ಗಿಡ. ಸರಿಯಾದ ಉತ್ತರ ಕಳ್ಳಿ ಗಿಡ. ಡಯಾಬಿಟಿಸ್ ರೋಗಿಗಳು ಯಾವುದನ್ನ ತಿನ್ನಬಹುದು? ಸಪೋಟ ಹಣ್ಣು, ಕಲ್ಲಂಗಡಿ, ನೇರಳೆ ಹಣ್ಣು, ಬಾಳೆಹಣ್ಣು. ಸರಿಯಾದ ಉತ್ತರ ನೇರಳೆ ಹಣ್ಣು. ಯಾವ ಸಮಸ್ಯೆ ಇರುವವರು ಸೀತಾಫಲ ತಿನ್ನಬಾರದು? ನರ ಸಮಸ್ಯೆ, ಶುಗರ್, BP, ಹೃದಯ ಸಮಸ್ಯೆ. ಸರಿಯಾದ ಉತ್ತರ ನರ ಸಮಸ್ಯೆ ಮತ್ತು ಶುಗರ್. ಸೊಳ್ಳೆಗಳ ಅಚ್ಚುಮೆಚ್ಚಿನ ರಕ್ತದ ಗುಂಪು ಯಾವುದು? A ಗ್ರೂಪ್, O ಗ್ರೂಪ್, B ಗ್ರೂಪ್, AB ಗ್ರೂಪ್. ಸರಿಯಾದ ಉತ್ತರ A ಮತ್ತು O ಗ್ರೂಪ್. ವೀಕ್ಷಕರೇ, ಸೊಳ್ಳೆಗಳ ಕಡಿತದಿಂದ ಮನುಷ್ಯರಿಗೆ ಅನೇಕ ರೋಗಗಳು ಬರುತ್ತವೆ. ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಮುಂತಾದ ರೋಗಗಳು ಸೊಳ್ಳೆಗಳಿಂದ ಹರಡುತ್ತವೆ. ಆದರೆ ಸೊಳ್ಳೆಗಳು ಮಾತ್ರ ತಮಗೆ ಇಷ್ಟವಾಗುವ ರಕ್ತದ ಗುಂಪಿನ ಜನರನ್ನ ಮಾತ್ರ ಹುಡುಕಿ ಕಚ್ಚುತ್ತವೆ. ಅಂದ್ರೆ O ಮತ್ತು A ರಕ್ತದ ಗುಂಪಿನವರಿಗೆ ಸೊಳ್ಳೆಗಳು ಹೆಚ್ಚಾಗಿ ಕಚ್ಚುತ್ತವೆ ಎಂಬುದು ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಕುತೂಹಲಕಾರಿ ಸಂಗತಿ ಏನಂದ್ರೆ, ಈ ಸೊಳ್ಳೆಗಳಲ್ಲಿ ಹೆಣ್ಣು ಸೊಳ್ಳೆಗಳು ಮಾತ್ರ ಮನುಷ್ಯರನ್ನ ಕಚ್ಚುತ್ತವೆ.
ಮನುಷ್ಯರ ರಕ್ತವು ಅವುಗಳಿಗೆ ಆಹಾರವಲ್ಲ, ಬದಲಾಗಿ ಸಂತಾನೋತ್ಪತ್ತಿಗಾಗಿ ರಕ್ತವನ್ನ ಕುಡಿಯುತ್ತವೆ. ಹೆಣ್ಣು ಸೊಳ್ಳೆಗಳು 200ರಿಂದ 300 ಮೊಟ್ಟೆಗಳನ್ನ ಇಡುತ್ತವೆ. ಇದಕ್ಕಾಗಿ ಅವು ಮನುಷ್ಯನ ರಕ್ತವನ್ನ ಹೀರುತ್ತವೆ. ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ಕಾಲ ಬದುಕುತ್ತಾರೆ? ಎ ಪಾಸಿಟಿವ್, ಬಿ ಪಾಸಿಟಿವ್, ಎಬಿ ಪಾಸಿಟಿವ್, ಓ ಗ್ರೂಪ್. ಸರಿಯಾದ ಉತ್ತರ ಓ ಗ್ರೂಪ್. ಕೋಕೋ ಚಾಕೊಲೇಟ್ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಶುಗರ್, IBP, ಹೃದಯಾಘಾತ, ಮಲಬದ್ಧತೆ. ಸರಿಯಾದ ಉತ್ತರ IBP. ಇವುಗಳಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವ ಆಹಾರ ಯಾವುದು? ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಬಾಳೆಹಣ್ಣು, ಅಣಬೆ. ಸರಿಯಾದ ಉತ್ತರ ಪಾಲಕ್ ಸೊಪ್ಪು. ಕಾಗದವನ್ನ ಯಾವ ಮರದಿಂದ ತಯಾರಿಸಲಾಗುತ್ತದೆ? ಬಿದಿರು, ಆಲದ ಮರ, ಸಾಗುವಾನಿ ಮರ, ನೆಲ್ಲಿಕಾಯಿ ಮರ. ಸರಿಯಾದ ಉತ್ತರ ಬಿದಿರು. ಈ ಒಂದು ವಸ್ತುವನ್ನ ನಿಮ್ಮ ಮನೆಯ ಬಾಗಿಲಲ್ಲಿ ಇರಿಸಿದ್ರೆ ಸಾಕು, ಹಣದ ಸಮಸ್ಯೆ ಬರುವುದಿಲ್ಲ. ಮನಿ ಪ್ಲಾಂಟ್, ತುಳಸಿ ಗಿಡ, ತುಂಬೆ ಗಿಡ, ಸರ್ಪಗಂಧ. ಸರಿಯಾದ ಉತ್ತರ ತುಳಸಿ ಗಿಡ. ವೀಕ್ಷಕರೇ, ಕೆಲವು ವಾಸ್ತು ವಿಧಾನಗಳನ್ನ ಅನುಸರಿಸಿದ್ರೆ ಲಕ್ಷ್ಮೀದೇವಿ ಮನೆಗಳಲ್ಲಿ ನೆಲೆಸುತ್ತಾಳಂತೆ. ಅದರಲ್ಲೂ ಈ ಒಂದು ವಸ್ತುವನ್ನ ಮನೆ ಬಾಗಿಲಲ್ಲಿ ಇಟ್ಟರೆ ಧನ ವೃದ್ಧಿಯಾಗುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಹೌದು, ತುಳಸಿ ಗಿಡವನ್ನ ಮನೆಯ ಬಾಗಿಲಲ್ಲಿ ಇಟ್ಟು ಪೂಜಿಸುವುದರಿಂದ ಮನೆಯಲ್ಲಿ ಸುಖ, ಸಮೃದ್ಧಿ ಮತ್ತು ಆರ್ಥಿಕ ಸಂಪತ್ತು ಹೆಚ್ಚುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಿಂದೂ ಧರ್ಮದಲ್ಲಿ ತುಳಸಿಯನ್ನ ಲಕ್ಷ್ಮೀ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಏಕೆಂದ್ರೆ ಲಕ್ಷ್ಮೀ ದೇವಿಯು ತುಳಸಿಯಲ್ಲಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ನಂಬಲಾಗಿದೆ. ಹೀಗಾಗಿ ತುಳಸಿಯನ್ನ ಪೂಜಿಸುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ಎಲ್ಲಾ ಆಪತ್ತುಗಳಿಂದ ಮುಕ್ತಿ ಪಡೆಯಬಹುದು ಎಂದು ಪ್ರಾಚೀನ ಕಾಲದಿಂದಲೂ ಹೇಳಿಕೊಂಡು ಬರಲಾಗಿದೆ. ತುಳಸಿ ಗಿಡವನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗದವರಿಗೆ ಮತ್ತೊಂದು ಆಯ್ಕೆ ಇದೆ. ತುಳಸಿ ಬೇರು, ಅರಗು ಹಾಗೂ ಅಕ್ಕಿಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಬಾಗಿಲಿಗೆ ನೇತು ಹಾಕಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನೆಯಲ್ಲಿ ಜಗಳಗಳು ಕಡಿಮೆಯಾಗಿ ಶಾಂತಿ ನೆಲೆಸುತ್ತದೆ. ಅಲ್ಲದೆ ಮನೆಯಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.